ಮಧ್ಯಾಹ್ನ ಸುಮಾರು 2-2:30 ಗಂಟೆಗೆ ನಮಗೆ ಮಾಹಿತಿ ಬಂದಿದೆ. ಇಲ್ಲಿ ಚಿಕ್ಕಮಳ್ಳಿಗೆ ಒಳ ಊರು, ನಮ್ಮ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆ ಬರುತ್ತೆ. ಅದರಲ್ಲಿ ಒಂದು ಯಲ್ಲಮ್ಮ ದೇವಿ ಗುಡಿ ಇದೆ. ಇಲ್ಲಿಂದ ಸುಮಾರು 3 ಕಿಲೋಮೀಟರ್ ದೂರ. ಅಲ್ಲಿ 4 ಜನದ್ದು ಮೃತಪಟ್ಟ ಶವ ಪತ್ತೆಯಾಗಿದೆ. ಸೊ ನಾವೇ ಇಲ್ಲ ನಿಮ್ಮ ಅಜ್ಜ ಮತ್ತು ನಿಮ್ಮ ಹುಡುಗಿ ಬಾವಿಯಾಗ ಬಿದ್ದಾರೆ ಅಂತೇಳಿ ಬಂತ್ರಿ. ಹಂಗೆ ಬರ್ಗುಡ್ದ ನಾನು ಅಲ್ಲಿ ಹೇಳಿನೂ ಇಲ್ರಿ ಸರ್, ಹಂಗೆ ಬ್ಯಾಗ್ ತೊಗೊಂಡಕ್ಕೆ ಬಂದೇನ್ರಿ ನಾನು. ಆಮೇಲೆ ಅವ್ರಿಗೆಲ್ಲರಿಗೆ ಕೊಡೋರಿಗೆಲ್ಲ ಕೊಟ್ಟು ಪೂರ ನಾನು ಬಂಗಾರ ಒತ್ತಿ ಇಟ್ಟೂ ಕೊಟ್ಟಿದ್ದೇನೆ ರೀ ಸರ್ ಸಾಲ. Police in Dharwad district said 4 members of a family died by suicide on November 21st after allegedly jumping into a well due to heavy debt. The incident was reported from Chikamaligwar village in Dharwad Taluk. Officers stated that the victims were identified as 80-year-old Vittal Shinde, his son Narayan Shinde who was 42 and Narayan's 2 children aged 12 and 11. Investigators said the family is believed to have jumped into a well near the Yellamma temple early in the morning. Cattle grazers later noticed the bodies and alerted police. According to initial information, Narayan may have led the others into the well and one child was said to be in a school uniform. Police shifted the bodies to Dharwad District Hospital for post-mortem. Senior officials, including the district superintendent of police, inspected the spot. An unnatural death case has been registered and the investigation is continuing. ಸಾಲ ಇತ್ತು ಮನೆ ಹಾಕ್ಸಿದ್ರಿ, ಮನಿನೂ ಲೀಸಿಗೆ ಕೊಟ್ಟು ಸಾಲ ಕೊಡೋರಿಗೆಲ್ಲ ಕೊಟ್ಟಿದ್ದು ರೀ. ಆದರೂ ಇಂಟ್ರೆಸ್ಟ್ ಕೊಟ್ಕೋತಾ ಮತ್ತು ಅದು ಬಡ್ಡಿ ಬೆಳೆದ ಸಾಲ ಜಾಸ್ತಿ ಆಗೈತೆ ರೀ. 15 ಲಕ್ಷ ಸನೇಕ ಆಗೈತೆ ರೀ. ಕಟ್ಕೊಂತನ ಇದ್ದುರಿಪ್ಪ. ಇವಾಗಂತ್ರಿ ಪೂರ ಕೈ ಕಟ್ಟಾಗಿದ್ದು ರೀ. ನಮ್ಮ ಎಲ್ಲ ಕೈ ಕಟ್ಟಾಗಿ ಇದಾಗಿ ಎಲ್ಲ ಸಮಸ್ಯೆ ಆಗಿ ಒಂದು ಸ್ವಲ್ಪ ಕೊಡೋದು ಬಿಟ್ಟಿದ್ದು ರೀ. ಅದಕ್ಕೆ ಮಾಡ್ಕೊಂಡಾರ ಅನ್ನೋದು ಏನು ಗೊತ್ತಿಲ್ಲ. ನಂಗೆ ಇಷ್ಟ ನೋಡ್ರಿ, ಸಾಲ ಜಾಸ್ತಿ ಇತ್ತು ರೀ ನಮ್ದು. ಮಕ್ಕಳು ಕರ್ಕೊಂಡು ಮಾಡ್ಕೊಂಡಿದ್ದಾರೆ. ನಾನು ಕೆಲ್ಸಕ್ಕೆ ಹೋಗಿದ್ದೆ ರೀ. ನಾ ಟೋಲ್ ನಾಕಾರಿ ಸರ್. ಆಮೇಲೆ ಈಗ ಸ್ವಂತ ಎಷ್ಟು ಎಕರೆ ಜಮೀನು ಇಲ್ರಿ ಸರ್ ನಮ್ದು. ಎಲ್ಲ ದುಡ್ಕಿ ಮ್ಯಾಲ ಸ್ವಲ್ಪ ಜಾಗ ತಗೊಂಡು ಮನೆ ಹಾಕ್ಸಿದ್ದು ರೀ ಸರ್. ಮನೆ ಹಾಕ್ಸಿದ್ದು ಲೀಸಿಗೆ ಕೊಟ್ಟೇವ್ರಿ. ಲೀಸಿಗೆ ಕೊಟ್ಟು ಸಾಲ ಕೊಡೋರಿಗೆ ಅಟ್ಟು ಕೊಟ್ಟು ಎಲ್ಲ ಇದನ್ನು ಮಾಡಿದ್ದು ರೀ. ಅಂದರೆ ಬಡ್ಡಿ ಅಸಲು ಅಂದ್ರೆ ಅವ್ರದ್ದು ಜಾಸ್ತಿ ಆದ್ರೂ ಕೊಟ್ಟು 8 ಲಕ್ಷ ರೂಪಾಯಿ ಲೀಸಿಗೆ ಹಾಕಿದ್ದು ರೀ ನಾವು. 8 ಲಕ್ಷ ರೂಪಾಯಿ ನೆಟ್ ಅಮೌಂಟ್ ನನ್ನ ಅಕೌಂಟಿಗೆ ಬಂದಿತ್ತು. ನಾನು ಆಮೇಲೆ ಅವ್ರಿಗೆಲ್ಲರಿಗೆ ಕೊಡೋರಿಗೆಲ್ಲ ಕೊಟ್ಟು ಪೂರ ನಾನು ಬಂಗಾರ ಒತ್ತಿ ಇಟ್ಟೂ ಕೊಟ್ಟಿದ್ದೇನೆ ರೀ ಸರ್ ಸಾಲ. ಎಷ್ಟು ಸಾಲ ಕಟ್ಟಿದ್ದೇವೆ ರೀ ಸರ್. ಏನೀಗ ಅದು ಇನ್ನೂ ಮನೆ ಬಿಡಿಸ್ಕೋಬೇಕ್ರಿ. ಮನಿದು ಐತ್ರಿ. 8 ಲಕ್ಷ ಲೀಸಿಗೆ ಕೊಟ್ಟು ಇದನ್ನು ಮಾಡ್ಕೊಂಡಿದ್ದು. 1 ಲಕ್ಷ ಹಾಕಿ ಮಾತಾಗಿತ್ತು ರೀ ಅದು ಮನಿದ್ರಿ. 4 ಮಂದಿ ನನ್ನ 2 ಮಕ್ಕಳು ರೀ, ನನ್ನ ಗಂಡ ರೀ, ನಮ್ಮ ಮಾಮ ರೀ. ಮಕ್ಕಳು ಬೆಳಗ್ಗೆ ಮಾತಾಡ್ಯಾರ. ಬೆಳಿಗ್ಗೆ ಆಟ ಆಡತ್ತಿದ್ದ ನಮ್ಮ ಸಣ್ಣ ಮಗ, ನಮ್ಮ ಮಾಮನ ಮಗ, ನನ್ನ ಮಗ ಕೂಡಿ ಆಟ ಆಡತ್ತಿದ್ರು. ಮಧ್ಯಾಹ್ನ ಸುಮಾರು 2-2:30 ಗಂಟೆಗೆ ನಮಗೆ ಮಾಹಿತಿ ಬಂದಿದೆ. ಇಲ್ಲಿ ಚಿಕ್ಕಮಳ್ಳಿಗೆ ಒಳ ಊರು, ನಮ್ಮ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆ ಬರುತ್ತೆ. ಅದರಲ್ಲಿ ಒಂದು ಯಲ್ಲಮ್ಮ ದೇವಿ ಗುಡಿ ಇದೆ. ಇಲ್ಲಿಂದ ಸುಮಾರು 3 ಕಿಲೋಮೀಟರ್ ದೂರ. ಅಲ್ಲಿ 4 ಜನದ್ದು ಮೃತಪಟ್ಟ ಶವ ಪತ್ತೆಯಾಗಿದೆ. ಸೊ ನಾವೇ ಇಮಿಡಿಯೇಟ್ ಆಗಿ ಲೊಕೇಶನ್ಗೆ ಬಂದು 4 ಜನದ್ದು ಬಾಡಿ ನಮಗೆ ಸಿಕ್ಕಿದೆ. ಅದರಲ್ಲಿ ಒಬ್ಬ ಅಜ್ಜ ಇದ್ದಾರೆ, ಸುಮಾರು 80 ವರ್ಷ. ಇನ್ನೊಬ್ಬರೇ ಮಗ, ಅವ್ರದ್ದು 42 ವರ್ಷ ವಯಸ್ಸಿರ್ಬೋದು. ಮತ್ತು ಆ ಮಗದು 2 ಮಕ್ಕಳು ಇದ್ದಾರೆ. ಅಲ್ಲಿ ಒಬ್ಬ ಗಂಡು ಮಕ್ಕಳು ಇದ್ದಾರೆ, ಒಬ್ಬರೇ ಹೆಣ್ಮಕ್ಳು ಇದ್ದಾರೆ. 12 ವರ್ಷ ಮತ್ತು 11 ವರ್ಷ ರೆಸ್ಪೆಕ್ಟಿವ್ಲಿ ಅವ್ರದ್ದು ವಯಸ್ಸಿದೆ. ಸದ್ಯಕ್ಕೆ ನಾವೇ ಇದು ಯಾರು ಮೃತಪಟ್ಟಿದ್ದಾರೆ ಅವ್ರದ್ದು ಮೊನ್ನೆನೂ ವಿಸಿಟ್ ಮಾಡಿದ್ವಿ. ನಮ್ಮದು ಪ್ರೈಮ ಫೇಸಿ ತನಿಖೆ ಸ್ಟಾರ್ಟ್ ಆಗಿದೆ. ಕಂಪ್ಲೇಂಟ್ ತಗೊಂಡು ಮುಂದುವರಿಸ್ತೀನಿ. ರೀಸನ್ ಫಸ್ಟ್ ನಮಗೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಲಿ. ಕಂಪ್ಲೇಂಟ್ ರಿಜಿಸ್ಟರ್ ಆದಮೇಲೆ ನಾವೇ ಈಗ ಜಸ್ಟ್ ನಮಗೆ 2 ತಾಸು ಆಗಿದೆ. ಕಂಪ್ಲೇಂಟ್ ರಿಜಿಸ್ಟರ್ ಆದಮೇಲೆ ನಾವೇ ಬಾಡಿದು ಪೋಸ್ಟ್ ಮಾರ್ಟಮ್ ಆಗಲಿ, ಜೊತೆಗೆ ಕಂಪ್ಲೇಂಟ್ ಯಾರು ಬರ್ಕೊಡ್ತಾರೆ ಕಂಪ್ಲೇಂಟ್ ಪ್ರಕಾರ ನಾವು ಮುಂದುವರಿಸ್ತೀನಿ. ಸರ್, ಫೈನಾನ್ಷಿಯಲ್ ಇಶ್ಯೂ ಅಥವಾ ಏನಾದರೂ ಫ್ಯಾಮಿಲಿ ಮೇಲ್ನೋಟಕ್ಕೆ ನಮಗೆ ಗೊತ್ತಿಲ್ಲ. ಯಾಕಂದರೆ ನಮಗೆ ಡಾಕ್ಯುಮೆಂಟ್ಸ್ ಬೇಕು. ಅದು ಪೂರ್ಣತಃ ತನಿಖೆ ಸ್ಟಾರ್ಟ್ ಆದಮೇಲೆ ಅದು ವೈಜ್ಞಾನಿಕ ಪ್ರಕಾರ ನಾವೇ ಮಾಡ್ತೀವಿ. ಅಂದರೆ ಬೆಳಿಗ್ಗೆನೇ ಹೋಗಿದ್ದಾರೆ ಸರ್ ಅವರು. ಸುಮಾರು 9-9:30 ಗಂಟೆಗೆ ಲಾಸ್ಟ್ ಮೂಮೆಂಟ್ ಯಾರು ಊರವರು ನೋಡಿದ್ದಾರೆ. ಅದಾದಮೇಲೆ ಯಾರೂ ನೋಡಲಿಲ್ಲ. ನಮಗೆ ಮಾಹಿತಿ 2-2:30 ಬಂದಿದೆ ಮಧ್ಯದಲ್ಲಿ. ಆವಾಗ ನಾವೇ ಬಂದಿದ್ದೀವಿ.